ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಮೃದ್ಧಿ. ಇವತ್ತು ನಾನು ರಾಮನ ಪಾತ್ರ ಮಾಡುತ್ತಿದ್ದೇನೆ. ದುಃಖದಿಂದ ನೊಂದಿದ್ದ ಕೌಸಲ್ಯ ಬಳಿಗೆ ರಾಮ ಲಕ್ಷ್ಮಣರು ಬಂದಾಗ ಲಕ್ಷ್ಮಣನು ದಶರಥನನ್ನು ನಿಂದಿಸಿ ರಾಮನು ಕಾಡಿಗೆ ಹೋಗುವುದು ಬೇಡ ಎಂದು ಹೇಳಿದಾಗ ರಾಮನು ಹೇಳುವ ಮಾತುಗಳು: ನಮ್ಮ ತಾಯಿ ಕೌಸಲ್ಯ ದುಃಖದಿಂದ ನೊಂದಿದ್ದಾಳೆ. ನೀನು ಅವರ ಮುಂದೆ ಈ ಥರ ಮಾತನಾಡಬೇಡ ಲಕ್ಷ್ಮಣ. ಮೂರ್ಖತನದಿಂದ ಮಾತನಾಡಬೇಡ. ನಾನು ಮತ್ತೆ ನೀನು ಮಹಾಪರಾಕ್ರಮಿಗಳಾಗಿರಬಹುದು. ನಮ್ಮ ಗುರುಗಳು ಕಲಿಸಿರುವ ಬಿಲ್ಲು ವಿದ್ಯೆಯಿಂದ ನಾವು ಯಾರನ್ನಾದರೂ ಗೆಲ್ಲಬಹುದು. ನಮ್ಮ ತಂದೆ ಇರುವ ಸಂದಿಗ್ಧ ಸ್ಥಿತಿಯನ್ನು ನೀನು ಅರಿಯದೆ ಅವರ ಬಗ್ಗೆ ನಿಂದಿಸಬೇಡ. ನನಗೆ ಈ ರಾಜ್ಯ ಸಿಕ್ಕಿಲ್ಲ ಎಂದು ನೀನು ಬೇಸರಗೊಳ್ಳಬೇಡ. ಒಳ್ಳೆಯದನ್ನು ಮಾಡುವ ವಿಧಿಗಳಿಗೆ ಎಷ್ಟೊಂದು ದಾರಿಗಳುಂಟು. ನನಗೆ ದಿನನಿತ್ಯ ಬರುವ ಒಂದು ಕನಸನ್ನು ಹೇಳುತ್ತೇನೆ ಲಕ್ಷ್ಮಣ, ಕೇಳಿಸಿಕೊ. ನನ್ನ ಸುತ್ತಮುತ್ತ ಬರೀ ಕಾಡು. ಆ ಕಾಡಿನಲ್ಲಿ ತರತರದ ಪ್ರಾಣಿ ಪಕ್ಷಿಗಳು ಖುಷಿಯಿಂದ ಬದುಕುತ್ತಿರುತ್ತವೆ. ಅಲ್ಲಿ ದೊಡ್ಡ ದೊಡ್ಡ ಪರ್ವತ ಶ್ರೇಣಿಗಳು. ಆ ಕಾಡಿನ ಮಧ್ಯದಲ್ಲಿ ಒಂದು ವಾನರ ನಿಂತಿದ್ದಾನೆ. ಅವನು ದಿನೇ ದಿನೇ ಆಕಾಶದ ಎತ್ತರಕ್ಕೆ ಬೆಳೆಯುತ್ತಿದ್ದಾನೆ. ಅವನು ನನ್ನನ್ನು ಪ್ರೀತಿಯಿಂದ ದಕ್ಷಿಣದ ಕಡೆಗೆ ಕರೆಯುತ್ತಿದ್ದಾನೆ. ಅವನ ಪ್ರೀತಿಯ ಕರೆ ನಮ್ಮ ಜೀವನದಲ್ಲಿ ಅಲೆಯನ್ನು ಎಬ್ಬಿಸಿದೆ ಅನ್ನಿಸುತ್ತದೆ ಲಕ್ಷ್ಮಣ. ವಿಧಿಯ ಜೊತೆ ನಡೆಯುವವನಿಗೆ ಕಲಿ ಎನ್ನುತ್ತಾರೆ. ಅಹಂಕಾರದಿಂದ ವಿಧಿಯ ದಾರಿಯಲ್ಲಿ ನಿಂತವನಿಗೆ ವಿಧಿಗೆ ಬಲಿಯಾಗುತ್ತಾನೆ. ನಾನು ನಿನ್ನ ಮಾತು ಕೇಳಿ ಎಲ್ಲರನ್ನೂ ಎದುರಾಕಿಕೊಂಡು ನಮ್ಮ ತಂದೆಯ ವಚನವನ್ನು ಮುರಿದು ಈ ಸಿಂಹಾಸನದ ಮೇಲೆ ಕುಳಿತರೆ ಕೋಸಲ ರಾಜ್ಯಕ್ಕೆ ನೆಮ್ಮದಿಯೇ? ನಮ್ಮ ಅಂತ ಕಲಹ ಅಗ್ನಿ ನಮ್ಮನ್ನು ಮಾತ್ರ ಸುಡುವುದಿಲ್ಲ, ಇಡೀ ನಾಡನ್ನೇ ಸುಡುತ್ತದೆ. ನಾನು ಕಾಡಿಗೆ ಹೋಗುವುದು ಲೇಸೋ ಅಥವಾ ಯುಗ ಯುಗ ಕಾಲದಿಂದ ರವಿವಂಶದವರು ಆಳಿರುವ ಈ ನಾಡು ಕಾಡಿಗೆ ಬದಲಾಗುವುದು ಲೇಸೋ? ಈ ನಾಡಿನ ಹಿರಿಮೆಗೋಸ್ಕರ ನಾನು ಕಾಡಿಗೆ ಹೋಗುತ್ತೇನೆ ಲಕ್ಷ್ಮಣ. ನೀನು ನಿನ್ನ ಕೋಪವನ್ನು ಶಮನ ಮಾಡಿಕೊ. ಧನ್ಯವಾದಗಳು.